ನಮಸ್ಕಾರ ಸ್ನೇಹಿತರೆ. ದೇವರು ಯಾರು? ಈ ಪ್ರಶ್ನೆ ಮಾನವನ ಮನಸ್ಸಿನಲ್ಲಿ ಯುಗಗಳಿಂದಲೂ ಇದೆ. ಜಗತ್ತಿನ ಅತಿ ಹೆಚ್ಚು ಓದಲ್ಪಟ್ಟ ಪವಿತ್ರ ಗ್ರಂಥ ಬೈಬಲ್ ದೇವರ ಬಗ್ಗೆ ಏನು ಹೇಳುತ್ತದೆ? ಇವತ್ತಿನ ವಿಡಿಯೋದಲ್ಲಿ ನಾವು ಬೈಬಲ್ ಆಧಾರಿತ ದೇವರ ನಿಜವಾದ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯಾಸ. ಒಂದು ಸಾರಿ ನಾವು ನೋಡುವುದಾದರೆ, ಈ ಲೋಕದಲ್ಲಿ ಅನೇಕ ಜನರನ್ನು ನಾವು ಕಾಣ್ತೇವೆ. ಅನೇಕ ಜನರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶ್ವಾಸ, ತಮ್ಮದೇ ಆಗಿರ್ತಕ್ಕಂಥ ನಂಬಿಕೆಗಳು ಇರುವುದನ್ನು ಕೂಡ ನಾವು ಕಾಣ್ತೇವೆ. ಈ ಲೋಕದಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟು ಜನರು ಕೂಡ ಒಬ್ಬೊಬ್ಬರು ಒಂದೊಂದು ದೇವರನ್ನು ಪೂಜಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಕಣ್ಣಿಗೆ ಕಾಣುವಂತಹ ಸೃಷ್ಟಿಗಳನ್ನು ಪೂಜಿಸುತ್ತಿದ್ದಾರೆ ಹೊರತು ಆ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಸೃಷ್ಟಿಕರ್ತನನ್ನು ಮರೆತು ಜೀವಿಸುವುದು ನಾವು ಬಹಳ ಜನರ ಹತ್ರ, ಬಹಳ ಊರುಗಳಲ್ಲಿ, ಬಹಳ ದೇಶಗಳಲ್ಲಿ ನಾವು ಕಾಣ್ತಾ ಇರುವಂಥ ಒಂದು ಸಂಗತಿ. ಈ ಮನುಷ್ಯ ಏನು ಮಾಡ್ತಿದ್ದಾನಂದರೆ, ಸೃಷ್ಟಿಗಳನ್ನು ಪೂಜಿಸ್ತಾ ಇದ್ದಾನ, ಆದರೆ ಸೃಷ್ಟಿಯನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನನ್ನು ಈ ಮನುಷ್ಯನು ತಿಳಿದುಕೊಳ್ಳದೆ ಹೋಗಿದ್ದಾನ ಎಂಬುದು ನಿಜವಾಗಲೂ ಒಂದು ಆಲೋಚನೆ ಮಾಡುವಂಥ ವಿಷಯ, ಒಂದು ಚಿಂತೆ ಮಾಡುವಂಥ ವಿಷಯ ಕೂಡ ಹೌದು ಅಲ್ವಾ? ಒಂದು ಸಾರಿ ಈ ಲೋಕವನ್ನು ನಾವು ನೋಡುವುದಾದರೆ, ಲೋಕದಲ್ಲಿ 3 ರೀತಿಯ ಜನರನ್ನ ನಾವು ಕಾಣ್ತೇವೆ. ಒಂದನೇದು ದೇವರೇ ಇಲ್ಲ ಎನ್ನುವಂತಹ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಎರಡನೇದಾಗಿ ದೇವರನ್ನ ಈ ಸೃಷ್ಟಿ ವಸ್ತುಗಳಲ್ಲಿ ಪೂಜಿಸುವುದನ್ನು, ಈ ಪ್ರಕೃತಿಯಲ್ಲಿ ದೇವರನ್ನ ಕಾಣುವಂಥವರನ್ನು ನಾವು ಕಾಣ್ತೇವೆ. ಆದರೆ ಈ ಸೃಷ್ಟಿಗಳನ್ನು ಸೃಷ್ಟಿಸ್ತಕ್ಕಂಥ ಸೃಷ್ಟಿಕರ್ತನೇ ನಿಜವಾದ ದೇವರು ಎಂದು ತಿಳಿದುಕೊಂಡು ಆ ದೇವರ ಕುರಿತು ಮಾತನಾಡುವವರನ್ನ ನಾವು ಬಹಳ ಕಡಿಮೆಯಾಗಿ ನಾವು ಕಾಣ್ತಾ ಇದ್ದೇವೆ. ಯಾಕೆಂದರೆ ಒಂದು ಸಾರಿ ನಾವು ನೋಡುವುದಾದರೆ, ಈ ಪ್ರಕೃತಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಸೂರ್ಯ ಕಾಣ್ತಾನೆ, ಚಂದ್ರ ಕಾಣ್ತಾನೆ, ಈ ನಕ್ಷತ್ರಗಳು, ಈ ಗಿಡ ಮರಗಳು, ಕಲ್ಲುಗಳು, ಬಂಡೆಗಳು, ನೀರುಗಳು, ಅಂದರೆ ಈ ಪ್ರಕೃತಿ ನಮ್ಮ ಕಾಣುವುದರಿಂದ ಮನುಷ್ಯ ಏನು ಅಂದ್ಕೊಳ್ತಾ ಇದ್ದಾನಂದರೆ, ಈ ಪ್ರಕೃತಿ ನಮಗೆ ಕಾಣುತ್ತಾ, ಸೊ ಈ ಪ್ರಕೃತಿನೇ ನಮಗೆ ದೇವರು ಅಂದುಕೊಂಡು ಈ ಮನುಷ್ಯನು ಜೀವಿಸ್ತಾ ಇದ್ದಾನ. ಆದರೆ ಈ ಸೂರ್ಯ ಚಂದ್ರ ನಕ್ಷತ್ರಗಳನ್ನು, ಈ ಪ್ರಕೃತಿಯನ್ನು, ಈ ಭೂಮಂಡಲವನ್ನು ಸೃಷ್ಟಿಸ್ತಕ್ಕಂಥ ಸೃಷ್ಟಿಕರ್ತನೊಬ್ಬನಿದ್ದಾನೆ, ಆತನೇ ನಿಜವಾದ ದೇವರು ಎಂಬುದನ್ನು ಈ ಲೋಕ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಿಜವಾಗಲೂ ಇದು ಆಲೋಚನೆ ಮಾಡುವಂಥ ವಿಷಯನೇ ಹೌದು ಅಲ್ವಾ? ಅನೇಕ ಜನರಿಗೆ ದೇವರು ಯಾರು ಅಂತ ವಿಷಯನೇ ಗೊತ್ತಿಲ್ಲ. ದೇವರು ಯಾರು, ಆತನು ಎಂತಾತನು, ಅಂತ ಸ್ವರೂಪ ಎಂಥದ್ದು, ಆತನು ಎಲ್ಲಿದ್ದಾನ, ಆತ ನಮಗೆ ಏನಾಗ್ತಾನ, ನಿಜವಾಗಲೂ ದೇವರು ಇದ್ದಾನ, ಇದ್ದರೆ ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ಲ, ಈ ವಸ್ತುಗಳು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಯಾರು, ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಯಾರು, ಹೀಗೆ ಯಾವ ವಿಷಯನೂ ಕೂಡ ಮನುಷ್ಯನ ಆಲೋಚನೆ ಮಾಡ್ತಾ ಇಲ್ಲ. ಒಂದು ಕುರುಡನಂತೆ ಆ ಜನರು ಹೇಗೆ ಹೋಗ್ತಾರೋ ಇವನು ಕೂಡ ಅದೇ ರೀತಿಯಲ್ಲಿ ಹೋಗುವುದನ್ನು ನಾವು ಕಾಣ್ತಾ ಇದ್ದೇವೆ. ನಿಜ ಅಲ್ವಾ? ನಿಜವಾಗ್ಲೂ ಕಣ್ಣಿಗೆ ಕಾಣದಂಥ ದೇವರು ಇದ್ದಾನ? ಇದ್ದರೆ ಆತನು ಯಾರು, ಆತನು ಎಂತಾತನು, ಆತನ ಸ್ವರೂಪ ಎಂಥದ್ದು, ಹೀಗೆ ದೇವರ ಕುರಿತು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ನಾನು ಇನ್ನು ಮುಂದೆ ವಿಡಿಯೋಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ. ಸೊ ಹೆಚ್ಚಿನ ರೀತಿಯಾಗಿ ದೇವರ ವಿಷಯವನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನು ಅನೇಕರಿಗೆ, ನಮ್ಮ ಆತ್ಮೀಯರಿಗೆ ಈ ವಿಷಯದ ಕುರಿತು ತಿಳಿಸಬೇಕು ಎಂಬ ಒಂದು ಉದ್ದೇಶದಿಂದ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.